ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಬೋಧಯ ಸ್ಥಿತಿಲಯೋ ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನ ವದನೆ ಚ ಮೇ ಶ್ರೀ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಭ್ಯೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಮೊದಲನೆಯದಾಗಿ ಶ್ರೀಮದಾಚಾರ್ಯರು ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ ಅಂತ ಸ್ತೋತ್ರವನ್ನ, ಭಗವಂತನ ಸ್ತುತಿಯನ್ನ ಮಾಡಿದ್ದು. ಈ ಸ್ತೋತ್ರಕ್ಕೆ ಟಿಪ್ಪಣಿಕಾರರು 3-4 ರೀತಿಯಿಂದ ಅವತಾರಿಕೆಯನ್ನು ಕೊಟ್ಟದ್ದು. ಒಂದು,
ವೇದವ್ಯಾಸ ದೇವರ ಮಹಾಭಾರತದ ಮಂಗಳಾಚರಣೆ ಒಂದು ವ್ಯಾಖ್ಯಾನ ರೂಪ ಅಂತ ಅದನ್ನು ತಿಳಿಸಿ ಕೊಡುವ ಮುಖಾಂತರವಾಗಿ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೊಂದು ದ್ವಿತೀಯಾಧ್ಯಾಯ, ಇದು ಅಧ್ಯಾಯ ಬೇರೆಯಾದ್ದರಿಂದ ಮತ್ತೆ ಭಗವಂತನ ಸ್ತೋತ್ರವನ್ನು ಮಾಡೋಣ ಅಂತ ಸ್ತೋತ್ರವನ್ನ ಮಾಡಿದ್ದು. ಮತ್ತೊಂದು ರೀತಿಯಾಗಿ ಬ್ರಹ್ಮಸೂತ್ರಗಳು 4 ಅಧ್ಯಾಯ, ಅವುಗಳ ಅರ್ಥವನ್ನು 4 ಶಬ್ದಗಳಿಂದ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ, ಹಾಗೆ ವ್ಯಾಖ್ಯಾನವನ್ನು ಮಾಡಿದರು. 4ನೇ ರೀತಿಯಾಗಿ ಪೂರ್ವಾರ್ಧ ಶ್ಲೋಕ, ಇದಕ್ಕೆ ಉತ್ತರಾರ್ಧ ಶ್ಲೋಕ ಅಂದ್ರೆ ಮೊದಲಿನ 2 ಪಾದಗಳಿಗೆ ಇನ್ನ 3-4ನೇ 2 ಪಾದಗಳು ಇದು ಉಪಪಾದಕವಾಗಿವೆ ಅಂತ ಈ ರೀತಿಯಾಗಿ ಹೀಗೆ 4 ರೀತಿಯಿಂದ ಒಂದೇ ಒಂದು ಶ್ಲೋಕವನ್ನ ಶ್ರೀಮದಾಚಾರ್ಯ ಮಾಡಿದಂತಹ ಶ್ಲೋಕವನ್ನ ವ್ಯಾಖ್ಯಾನ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದಾಚಾರ್ಯ ರೀತಿಯಾಗಿ ಸ್ತೋತ್ರವನ್ನ ಮಾಡಿದ್ದಾರೆ ಅಂತ ಹೇಳಿದರು. ಇದಾದ ಮೇಲೆ ಸಂಗತಿಯನ್ನ ತಿಳಿಸಿ ಕೊಡ್ತಾ ಇದ್ದಾರೆ. ಈ ಟಿಪ್ಪಣಿಕಾರರು ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನ ಕೊಡ್ತಾರೆ. ಇದಾನಿ ಪೂರ್ವಾಧ್ಯಾಯಾರ್ಥ ಅನುವಾದ ಪೂರ್ವಕಂ ಉತ್ತರಾಧ್ಯಾಯಸ್ಯ ಸಂಗತಿಂ ಮಾಹ. ಈ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪೂರ್ವಾಧ್ಯಾಯದ ಏನು ಅರ್ಥ ಇತ್ತು, ಪೂರ್ವಾಧ್ಯಾಯದ ಮುಖ್ಯ ಅರ್ಥ ಏನು, ಸರ್ವಶಾಸ್ತ್ರಾರ್ಥ ನಿರ್ಣಯ. ಇದನ್ನ ಅನುವಾದ ಮಾಡುವ ಮುಖಾಂತರವಾಗಿ ಅದನ್ನು ಅನುವಾದ ಮಾಡಿ ಉತ್ತರಾಧ್ಯಾಯ, ಈ 2ನೇ ಅಧ್ಯಾಯ ಹೊರಡಲಿಕ್ಕೆ ಏನು ಸಂಗತಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ, ಸಂಗತಿ ಏನು, ಹೇಗೆ ಗೀತೆಯನ್ನ ಹೇಳುವಾಗ ಗೀತಾರ್ಥವನ್ನು ತಿಳಿಯುವಾಗ ಈ ಒಂದು ಅಧ್ಯಾಯ ಆದ್ಮೇಲೆ ಇದೇ ಅಧ್ಯಾಯವನ್ನು ಯಾಕೆ ಹೇಳಿದ್ದು ಅಂತ ಸಂಗತಿಯನ್ನು ತಿಳಿಸಿಕೊಟ್ಟದ್ದಲ್ಲಿ. ಇದು ಅದೇ ರೀತಿಯಲ್ಲಿ ಕೂಡ ಈ 1ನೇ ಅಧ್ಯಾಯ ಆದ್ಮೇಲೆ 2ನೇ ಅಧ್ಯಾಯ, ಈ ಅಧ್ಯಾಯ ಹೊರಲಿಕ್ಕೆ ಸಂಗತಿ, ಅದನ್ನ ಹಿಂದಿನ ಅಧ್ಯಾಯದ ಅರ್ಥವನ್ನ ಹೇಳುವ ಮುಖಾಂತರವಾಗಿ, ಅನುವಾದ ಮುಖಾಂತರವಾಗಿ ಈ 2ನೇ ಅಧ್ಯಾಯದ ಸಂಗತಿಯನ್ನು ಕೂಡ ಈ 2ನೇ ಶ್ಲೋಕ ತಿಳಿಸಿಕೊಡ್ತಾ ಇದ್ದಾರೆ. ಉಕ್ತ ಪೂರ್ವಾಧ್ಯಾಯೇ ಪೂರ್ವೇಧ್ಯಾಯೇ. ಆಚಾರ್ಯ ಇಲ್ಲಿ ಪೂರ್ವಾಧ್ಯಾಯೇ ಅಂತ ಇದೆ, ಪೂರ್ವೇಧ್ಯಾಯ ಮಾಡ್ಕೊಂಡು ಪೂರ್ವೇ ಮಾಡ್ಕೊಳ್ಳಿ. ಉಕ್ತ ಪೂರ್ವೇಧ್ಯಾಯೇ ಆಚಾರ್ಯ ಪ್ರತ್ಯೇಕ ಬಿಡಿಸಿಕೊಂಡಾಗೆ ಪೂರ್ವೇ ಅಧ್ಯಾಯ ಅಂತ ಆಯ್ತು. ಕೂಡಿಸಿಕೊಂಡಿತ್ತಂದ್ರೆ ಪೂರ್ವಾಧ್ಯಾಯ ತಪ್ಪೇನಂತಲ್ಲ, ಇಲ್ಲ ಈ ಪಾಠ ಪುಸ್ತಕದಲ್ಲಿ ಪೂರ್ವಾಧ್ಯಾಯ ತಿಳಿಸಿದ್ದಾರೆ ಅಷ್ಟೇ. ಆಯ್ತು ಸರಿ. ಉಕ್ತ ಪೂರ್ವೇಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯ ಪರೋ ದಿವ್ಯಃ. ಶಾಸ್ತ್ರಾಣಂ ನಿರ್ಣಯ ಪರೋ ದಿವ್ಯಃ. ಅಥ ಭಾರತ ವಾಕ್ಯಾನಿ. ಅಥ ಭಾರತ ವಾಕ್ಯಾನಿ ಏತೈರೇವಾಧ್ಯವಸ್ಯಂತೆ. ಏತೈರೇವಾಧ್ಯವಸ್ಯಂತೆ. ಪೂರ್ವೇಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯ ಪರೋ ದಿವ್ಯಃ ಅಥ ಭಾರತ ವಾಕ್ಯಾನಿ ಏತೈರೇವಾಧ್ಯವಸ್ಯಂತೆ ಎಂಬುದಾಗಿ 2ನೆಯ ಶ್ಲೋಕ. ಏನ್ ಹೇಳಿ? ಸೆಕೆಂಡ್ ಇದ್ರಲ್ಲಿ ಅಥ ಆದ್ಮೇಲೆ ಕುಲು ಅಂತ ಇದೆ. ಏನಿದೆ? ಅಥ ಸೆಕೆಂಡ್ ಇದ್ರಲ್ಲಿ ಅಥ ಕುಲು ಭಾರತ ವಾಕ್ಯಾನಿ ಅಂತ ಬರ್ತದೆ. ಕೆಲವು ಪುಸ್ತಕದಲ್ಲಿ ಅಥ ಕಿಲು ಭಾರತ ವಾಕ್ಯಾನಿ ಅಂತ ಇದೆ ಆಚಾರ್ಯ. ಅವ್ರೇನ್ ಹೇಳ್ತಾ ಇದಾರೆ? ಅವರು ಅದನ್ನೇ ಹೇಳ್ತಾ ಇರೋದು. ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಂದ್ರೆ ಕಿಲು ಕಿಲು ಕಾಕಿ ದೊಡ್ಡ ಕಿ ಲು ಕಿಲು ಅಥ ಕಿಲು ಕಿಲು ಅಂತ ಇದೆ. ಅಥ ಕಿಲು ಭಾರತ ವಾಕ್ಯಾನಿ ಅಂತ ಇದೆ. ಇಲ್ಲೇ ಇಲ್ಲ, ಟಿಪ್ಪಣಿಕಾರರು ಅದನ್ನ ಹಿಡಿದಿಲ್ಲ. ಹೌದು ಸರಿ ಆಚಾರ್ಯ, ಹೊಡೆದಾಕ್ಬಿಡೋಣ. ಹೊಡೆದಾಕ್ಬೇಡಿ, ಸುಮ್ ಬ್ರಾಕೆಟ್ ಹಾಕೊಳ್ಳಿ ಅಷ್ಟೇ. ಅದನ್ನ ಆ ಅಕ್ಷರವನ್ನು ಹಾಕಬಾರದು.
ಸರಿ, ಹ್ಮ್ ಹಾಕೊಂಬಿಡಿ ಅಷ್ಟು ಬೇಕಂದ್ರೆ. ಆಯ್ತು ಆಚಾರ್ಯ. ಪದ ವಿಭಾಗ. ಉಕ್ತಃ ಪೂರ್ವೇ ಅಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯಃ ಪರಃ ದಿವ್ಯಃ ಅಥ ಭಾರತವಾಕ್ಯಾನಿ ವಾಕ್ಯಾನಿ ಏತೈಃ ಏವ ಅಧ್ಯವಸ್ಯಂತೆ ಎಂಬುದಾಗಿ ಪದ ವಿಭಾಗ. ಅವತಾರಿ ಕೊಟ್ಟದೇನು, ಪೂರ್ವಾಧ್ಯಾಯದ ಅರ್ಥವನ್ನ ಅನುವಾದ ಮಾಡಿ ಉತ್ತರಾಧ್ಯಾಯದ ಸಂಗತಿಯನ್ನ ತಿಳಿಸ್ತಾ ಇದ್ದಾರೆ ಅಂತ ಅವತಾರಿ ಕೊಟ್ಟದ್ದು. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಪೂರ್ವೇ ಅಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯ, ಹೆಂಗೆ ಪರಃ ದಿವ್ಯ ಶಾಸ್ತ್ರಾಣಾಂ ನಿರ್ಣಯ ಉಕ್ತಃ. ಪೂರ್ವಾಧ್ಯಾಯದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ ಪರಃ ಅಂತಂದ್ರೆ ಸರ್ವೋತ್ಕರ್ಷ ಪ್ರತಿಪಾದಕ, ಸರ್ವರಿಂದಲೂ ಉತ್ಕರ್ಷವನ್ನ ಹೇಳುವಂತಹ, ಎಲ್ಲರಿಗೂ ಎಲ್ಲರಿಗಿಂತಲೂ ಭಗವಂತ ಉತ್ತಮ. ಎಲ್ಲ ಶಾಸ್ತ್ರಗಳು ಇದನ್ನೇ ಹೇಳಲಿಕ್ಕೆ ಹೊರಟದ್ದು. ಮುಖ್ಯವಾಗಿ ಭಗವಂತನಿಗೆ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ಹೊರಟದ್ದು ಇದೇ ಶಾಸ್ತ್ರದ ಒಂದು ನಿರ್ಣಯ. ಹೀಗಾಗಿ ಪೂರ್ವಾಧ್ಯಾಯದಲ್ಲಿ ಹೇಳಿದಂತಹ ನಿರ್ಣಯ ಮಾಡಿದ್ದು ಇದೆ. ಸರ್ವೋತ್ತಮತ್ವವನ್ನ ಭಗವಂತನಿಗೆ ಪ್ರತಿಪಾದನೆಯನ್ನು ಮಾಡಿದ್ದು. ಹೀಗಾಗಿ ಪೂರ್ವಾಧ್ಯಾಯೇ ಪರಹ ಅಂದ್ರೆ ಇದೇ ಅರ್ಥ, ಸರ್ವೋತ್ಕರ್ಷ ಪ್ರತಿಪಾದಕವಾದಂತಹ ದಿವ್ಯ ದೇವಯೋಗ್ಯ, ದೇವತೆಗಳಿಗೆ ಯೋಗ್ಯವಾದಂತಹ ಈ ಒಂದು ಶಾಸ್ತ್ರಾಣಾಂ ನಿರ್ಣಯ ಉಕ್ತಃ. ಶಾಸ್ತ್ರಗಳ ನಿರ್ಣಯ ಏನು ಸರಿಯಾದ ನಿರ್ಣಯ ಮಾಡಿಕೊಳ್ಳಬೇಕು ಎಂಬುದನ್ನ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದು. ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಸಂಗತಿ ಬೇಕು ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿಯೂ ಶಾಸ್ತ್ರಗಳ ನಿರ್ಣಯವನ್ನ ಮಾಡಿದ್ದು. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದಿನಕ್ಕೂ ಇದಕ್ಕೂ ಲಿಂಕ್ ಇರಬೇಕು, ಸಂಬಂಧ ಇರಬೇಕು. ಅದಕ್ಕೆ ಈ ಅಧ್ಯಾಯದಲ್ಲಿ ಏನ್ ಮಾಡ್ತಾ ಇದ್ದದ್ದು ಅಂದ್ರೆ ಇಲ್ಲಿಯೂ ನಿರ್ಣಯವನ್ನೇ, ಇಲ್ಲೂ ನಿರ್ಣಯವನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವುದರ ನಿರ್ಣಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಥ ಈಗ ಭಾರತ ವಾಕ್ಯಾನಿ, ಭಾರತ ವಾಕ್ಯಗಳನ್ನ ಏತೈರೇವ ಅಧ್ಯವಸ್ಯಂತೆ. ಶ್ರೀಮದಾಚಾರ್ಯ ಹೇಳ್ತಾರೆ ಭಾರತ ವಾಕ್ಯಗಳನ್ನ ಏತೈರೇವ ಅಧ್ಯವಸ್ಯಂತೆ. ಏತೈಹಿ ಏವ ಅಂದ್ರೆ ಭಾರತ ವಾಕ್ಯಗಳಿಂದಲೇನೆ ಭಾರತ ವಾಕ್ಯಗಳನ್ನ ಅಧ್ಯವಸ್ಯಂತೆ ನಿರ್ಣೀಯಂತೆ. ಈ ಅಧ್ಯಾಯದಲ್ಲಿ ಅಧ್ಯಾಯದ ಅರ್ಥವನ್ನು ಹೇಳಿದ್ದು ಭಾರತ ವಾಕ್ಯೋದ್ಧಾರ ಅಂತ ಹೇಳಿದ್ದು. ಭಾರತ ವಾಕ್ಯಗಳ ಉದ್ಧಾರ ಅಂದ್ರೆ ಭಾರತ ವಾಕ್ಯಗಳಿಂದಲೇನೆ ಭಾರತ ವಾಕ್ಯಗಳ ಒಂದು ನಿರ್ಣಯವನ್ನ ಮಾಡೋದು ಅಂತ ಅರ್ಥ. ಹೀಗಾಗಿ ಶ್ರೀಮದಾಚಾರ್ಯ ಹೇಳಿದ್ರು ಅಥ ಭಾರತ ವಾಕ್ಯಾನಿ ಏತೈರೇವ ಅಧ್ಯವಸ್ಯಂತೆ. ಈಗ ಭಾರತ ವಾಕ್ಯಗಳನ್ನ ಭಾರತ ವಾಕ್ಯ ಅಂದ್ರೆ ಮಹಾಭಾರತ ವಾಕ್ಯ ಅಂತ ಅರ್ಥ. ಮಹಾಭಾರತ ವೇದವ್ಯಾಸದೇವ ರಚನೆ ಮಾಡಿದಂತಹ ಮಹಾಭಾರತ ವಾಕ್ಯಗಳೇನಿವೆಯೋ ಆ ವಾಕ್ಯಗಳನ್ನ ಅವರ ಗ್ರಂಥದ ವಾಕ್ಯಗಳಿಂದಲೇನೆ, ಶ್ಲೋಕಗಳಿಂದಲೇನೆ ಅಧ್ಯವಸ್ಯಂತೆ ನಿರ್ಣೀಯಂತೆ, ನಿರ್ಣಯವನ್ನ ಮಾಡುತ್ತದೆ. ಹಂಗ್ಯಾಕ್ರಿ ಬೇರೆ ಶಾಸ್ತ್ರಗಳಿಗೆ ನಿರ್ಣಯ ಮಾಡುವುದಲ್ಲ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಟಿಪ್ಪಣಿಕಾರ ಹೇಳ್ತಾರೆ ಏತೈರೇವ ಅಂತ ಯಾಕಂದದ್ದು. ಬರೀ ಏತೈಹಿ ಅಂತ ಅನ್ಬೋದಾಗಿತ್ತಲ್ಲ. ಏತೈಹಿ ಅಂದ್ರೆ ಮಹಾಭಾರತ ವಾಕ್ಯಗಳಿಂದ ನಿರ್ಣೀಯಂತೆ, ನಿರ್ಣಯ ಮಾಡ್ತಾ ಇದೆ, ನಿರ್ಣಯ ಮಾಡಲು ಬಡುತ್ತದೆ ಇಲ್ಲೇ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಏವಕಾರವನ್ನ ಪ್ರಯೋಗ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಏತೈರೇವ ಅಧ್ಯವಸ್ಯಂತೆ ಅಂದ್ರೆ ಇವುಗಳಿಂದಲೇನೆ, ಮತ್ ಬೇರೆ ಯಾವುದರಿಂದಲೂ ಇಲ್ಲ. ಮಹಾಭಾರತ ವಾಕ್ಯಗಳ ನಿರ್ಣಯವನ್ನ ಇದು ಹೀಗೆ ಸರಿ, ಇದು ಹೀಗೆ ಸರಿ, ವೇದವ್ಯಾಸದೇವರಿಗೆ ಇದೇ ಅರ್ಥವಿಮತವಾದದ್ದು ಅಂತ ಸರಿಯಾಗಿ ನಿರ್ಣಯವನ್ನ ಮಾಡಬೇಕು ಅಂತಂದ್ರೆ ಬೇರೆ ವಾಕ್ಯಗಳು ಇಲ್ಲಿ ಉಪಯೋಗ ಬಿಡೋದಿಲ್ಲ. ಇದೇ ವಾಕ್ಯಗಳೇ ವೇದವ್ಯಾಸದೇವರ ವಾಕ್ಯಗಳಿಂದಲೇನೆ ನಿರ್ಣಯ ಮಾಡಬೇಕು. ಯಾಕೆ ಅಂತಂದ್ರೆ ಏವಕಾರದ ಸಾರ್ಥಕ್ಯವನ್ನು ಹೇಳ್ತಾರೆ ಅನ್ಯ ವಾಕ್ಯಾನಾಂ ಅಲ್ಪತ್ವಾತ್. ಇನ್ನು ಬೇರೆ ಯಾವುದೇ ವಾಕ್ಯಗಳನ್ನು ತೆಗೆದುಕೊಂಡು ಬಂದರೂ ಕೂಡ ಅವೆಲ್ಲವೂ ಅಲ್ಪವಾದದ್ದು. ಹೀಗಾಗಿ ಏತೇಷಾಂ ಬಹುತ್ವಾತ್, ಮಹಾಭಾರತ ವಾಕ್ಯಗಳು ಬಹುತ್ವಾತ್, ಮಹಾಭಾರತ ಅಂತ ಕರೀತಾರೆ. ಮಹತ್ವಾತ್ ಧಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ಅಂತ ಹೇಳಿ. ಹೀಗಾಗಿ ಬಹುತ್ವಾತ್ ಬಹುವಾಗಿವೆ ಈ ಮಹಾಭಾರತ ವಾಕ್ಯಗಳು.
ಬಹುವಾಗಿದೆ ಮತ್ತು ಭಾರಿ ಅರ್ಥಯುಕ್ತವಾದದ್ದು. ಹೀಗಾಗಿ ಆ ವಾಕ್ಯಗಳ ನಿರ್ಣಯವನ್ನ ಮಾಡಬೇಕು ಅಂದ್ರೆ ಅದೇ ವಾಕ್ಯಗಳಿಂದಲೇನೆ. ಯಾವ ವಾಕ್ಯ ನಿರ್ಣಯ ಅದೇ ವಾಕ್ಯ ಅಂತಲ್ಲ, ಯಾವ ಮಹಾಭಾರತದ ವಾಕ್ಯಗಳ ನಿರ್ಣಯವನ್ನ ಮಾಡ್ತಾ ಇದ್ದಾರೋ ಆ ಮಹಾಭಾರತದಲ್ಲೇನೆ ಬೇರೆ ವಾಕ್ಯಗಳು, ಅವುಗಳಿಂದ ಈ ವಾಕ್ಯಕ್ಕೆ, ಈ ಶ್ಲೋಕಕ್ಕೆ ಹೀಗೆ ಅರ್ಥವನ್ನೇ ಮಾಡಬೇಕು, ಹೀಗೆ ನಿರ್ಣಯ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಈ ಅಧ್ಯಾಯದಲ್ಲಿ ನಿರ್ಣಯವನ್ನ, ಭಾರತ ವಾಕ್ಯಗಳ ನಿರ್ಣಯವನ್ನ ಭಾರತ ವಾಕ್ಯಗಳಿಂದಲೇನೆ ಮಾಡಿ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ನೋಡಿ, ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಸಂಗತಿಯನ್ನ ತೋರಿಸಿಕೊಟ್ರು. ಹಿಂದಿನ ಅಧ್ಯಾಯದಲ್ಲಿಯೂ ನಿರ್ಣಯವನ್ನ ಮಾಡಿದ್ದು, ಸರ್ವಶಾಸ್ತ್ರಾರ್ಥಗಳ ನಿರ್ಣಯ ಮಾಡಿದ್ದು. ಇಲ್ಲೂ ನಿರ್ಣಯವನ್ನೇ ಮಾಡ್ತಾ ಇದ್ದಾರೆ. ನಿರ್ಣಯದ ಪ್ರಸಂಗ ಬಂದದ್ದು 1ನೇ ಅಧ್ಯಾಯದಲ್ಲಿ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೇನೆ ಭಾರತ ಮಹಾಭಾರತ ವಾಕ್ಯಗಳ ನಿರ್ಣಯವನ್ನು ಕೂಡ ಮಾಡುತ್ತಾ ಇದ್ದು. ಈ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಒಂದು ಆನಂತರ್ಯ ಸಂಗತಿ ಇದೆ. ಇದಾದ ಮೇಲೆ ಇದನ್ನೇ ಹೇಳಿಕ್ಕೆ, ಈ ಅಧ್ಯಾಯವನ್ನೇ ಹೇಳಿಕ್ಕೆ ಏನ್ ಕಾರಣ, ಸಂಗತಿ ಏನು ಅಂತನ್ಲಿಕ್ಕೆ ನಮಗೆ ಆಸಕ್ತಿಯನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ರು ಈ ಶ್ಲೋಕದಿಂದ. ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನ ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ, 2ನೇ ಶ್ಲೋಕದಲ್ಲಿ ಮಹಾಭಾರತ ವಾಕ್ಯಗಳನ್ನ ಮಹಾಭಾರತ ವಾಕ್ಯದಿಂದಲೇನೆ ನಿರ್ಣಯ ಮಾಡಲ್ಪಡುತ್ತದೆ ಅಂತ ಹೇಳಿದ್ದು, ಈ ರೀತಿ ಅರ್ಥವನ್ನು ಹೇಳಿದ್ದು. ವಾಯ್ಸ್ ಒಳಗೊಟ್ಟೋಗ್ತಾ ಇದೆ ಆಚಾರ್ಯ, ಕೇಳಿಸ್ತಾ ಇಲ್ಲ ಆಚಾರ್ಯ, ಕೇಳಿಸ್ತಾ ಇಲ್ಲ ಸರಿಯಾಗಿ. ನೋಡಿ, ನಾನು ಭಾರತ ವಾಕ್ಯಾನಾಂ ನಿರ್ಣಯ ಕಿಮರ್ಥಂ ಕ್ರಿಯತೆ, ಭಾರತ ವಾಕ್ಯಗಳನ್ನ ಭಾರತ ವಾಕ್ಯಗಳಿಂದಲೇನೆ ನಿರ್ಣಯ ಮಾಡುತ್ತದೆ ಅಂತ ಹೇಳಿದ್ದು. ಅದಕ್ಕೆ ಪ್ರಶ್ನೆ, ಭಾರತ ವಾಕ್ಯಗಳ ನಿರ್ಣಯವನ್ನ ಕಿಮರ್ಥಂ ಕ್ರಿಯತೆ, ವೇದವ್ಯಾಸದೇವ ರಚನೆ ಮಾಡಿದಂತಹ ಗ್ರಂಥ. ಹೀಗಾಗಿ ಅಂದ ಮೇಲೆ ಅಂತಹ ವಾಕ್ಯಗಳ ನಿರ್ಣಯವನ್ನ ಯಾಕೆ ಮಾಡಬೇಕು? ಇದನ್ನ ಹಿಂಗೆ ಸರಿ ಅಂತ ಹಿಂಗೆ ಕರೆಕ್ಟ್ ಆಗಿ ಹೇಳಿರ್ತಾರೆ ವೇದವ್ಯಾಸದೇವರು. ಶಿಖಾಮಣಿಗೂ ಭಗವಂತ, ಸರ್ವೋತ್ತಮ ಅಂತಹ ಭಗವಂತ ಈ ಗ್ರಂಥ ರಚನೆ ಮಾಡಿದ್ದಾನೆ ಅಂದ್ರೆ ಅದರೊಳಗೆ ಸಂದೇಹನೇ ಇಲ್ಲ. ಹೇಳಿದ್ದನ್ನೇ ಹೇಗೆ ಹೇಳಿದ್ದಾನೆ ಹಾಗೆ ಸರಿಯಾಗಿ ತಿಳಿದುಕೊಳ್ಬೇಕು. ನಿರ್ಣಯವನ್ನ ಯಾಕೆ ಮಾಡ್ಕೊಳ್ಬೇಕು, ನಿರ್ಣಯವನ್ನು ಮಾಡ್ಲಿಕ್ಕೆ ಈ ಅಧ್ಯಾಯವನ್ನು ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ತತ್ರ ಕೇಶಾಮಪಿ ವಿಪ್ರತಿಪತ್ಯ ಭಾವಾತ್ ಇತ್ಯತಃ ತತ್ರ ವಿಪ್ರತಿಪತ್ತಿ ಕಾರಣಂ ಆಹ. ನಿರ್ಣಯ ಮಾಡಬೇಕು ಅಂದ್ರೆ ಇದು ಹಿಂಗೆ ಅಂತ ಹೇಳಬೇಕು ಅಂತಂದ್ರೆ ಯಾವಾಗ ಹೇಳ್ಬೇಕಾಗೆ, ಯಾರಿಗಾದ್ರೂ ಇದು ಹಿಂಗೋ ಅಂತ ವಿಪ್ರತಿಪತ್ತಿ, ಸಂಶಯ ಬಂದಿತ್ತು ಅಂದ್ರೆ ಇದು ಹಿಂಗೆ ಅಂತ ಹೇಳ್ಬೇಕು. ಇದೆಲ್ಲೋ ಹಗ್ಗ ಬಿದ್ದಿದೆ, ಹಗ್ಗ ಒಬ್ಬ ನೋಡಿ ಹಗ್ಗ ಅಂತಂತ ಇದ್ದಾನೆ, ಇನ್ನೊಬ್ಬ ಹಾವು ಅಂತಂತಿದ್ದಾನೆ. ಇಬ್ರಿಗೂ ಸ್ಪಷ್ಟವಾದ ಜ್ಞಾನ ಇಲ್ಲ. ಅಥವಾ ಒಬ್ಬ ಮತ್ತೊಂದು ವಸ್ತು ಅಂತ ತಿಳ್ಕೊಂಡು, ಹಗ್ಗವನ್ನೇ ನೋಡಿ ಒಬ್ಬ ಹಾವು ಅಂತ ಅನ್ಕೊಂಡಿದ್ದಾನೆ, ಮತ್ತೊಬ್ಬ ಇನ್ನೊಂದು ವಸ್ತು ಅಂತ ತಿಳ್ಕೊಂಡಿದ್ದಾನೆ. ಆದ್ರೆ ಇನ್ನೊಬ್ರು ಬಂದು ಇದು ನೀ ತಿಳ್ಕೊಂಡಂತೆ ಹಾವು ಅಲ್ಲ, ನೀ ತಿಳ್ಕೊಂಡಂತೆ ಇನ್ನು ಬೇರೆ ವಸ್ತು ಅಲ್ಲಪ್ಪ, ಇದು ಹಗ್ಗ ಅಂತ ಸ್ಪಷ್ಟವಾಗಿ ನಿರ್ಣಯವನ್ನ ಮಾಡಿಕೊಡ್ತಾರೆ. ವಾಯ್ಸ್ ಹೋಯ್ತು ಆಚಾರ್ಯ. ಇಲ್ಲ ಕೇಳಿಸ್ತಾ ಇಲ್ಲ. ಬ್ರೇಕ್ ಆಗ್ತಾನೆ ಇದೆ. ಹರೇ ನಮ. ನಾರ್ಮಲಿ ಇನ್ನೊಂದು ಯಾರನ್ನ ಮೈಕ್ ಓಪನ್ ಆಗಿದ್ರೆ ಮಾತ್ರ ಹಿಂಗಾಗುತ್ತೆ, ಬಟ್ ಏನೋ ಅದು ನೋಡ್ಬೇಕು ಏನಂತ. ಇನ್ಯಾರದು ಓಪನ್ ಆಗಿರಲ್ಲ ಯೂಶುವಲ್ ಆಗಿ, ಯಾರು ಆಗಿಲ್ಲ, ಅಲ್ಲಿ ಏನೋ ಬೇರೆ ಏನೋ ಇದೆ ಪ್ರಾಬ್ಲಮ್. ಇಲ್ಲ, ಪ್ರಾಬ್ಲಮ್ ಇರದೆ. ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಅಲ್ಲಿಂದ ಇದು ಕೆಲವು ಕಡೆ ಮಳೆ ಬರ್ತಾ ಇದೆ, ಆಮೇಲೆ ಅಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇದೆ. ಮಳೆ ಬರ್ತಾ ಇದೆ ಇಲ್ಲಿ. ಇಲ್ಲೂ ಮಳೆ ಬರ್ತಾ ಇದೆ ಆಚಾರ್ಯ.
ಮಳೆ ಬರ್ತಾ ಇದ್ದ ಸ್ವಲ್ಪ ಸಿಗ್ನಲ್ ಇದು ಆಗುತ್ತೆ. ಈಗ ಕೇಳಿಸುತ್ತೆ ಇರ್ಬೋದು. ನೋಡಿ. ಇವಾಗ ಸ್ವಲ್ಪ ಈಗ ಕೇಳತ್ತೆ, ಇಲ್ದೇನೆ ಇದ್ರೆ ಆ ತಂಬೂರಿ ಮೀಟಿ ತರ ಕುಯ್ 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 ಅನ್ನತ್ತೆ, ತಂಬೂರಿ ಬರುತ್ತೆ. ನೋಡಿ ನೋಡಿ, ಯಾರಿಗಾದರೂ ಕೂಡ ಸಂದೇಹ ಬಂದಿತ್ತು ಅಂತಂದ್ರೆ ಆಗ ನಿರ್ಣಯವನ್ನು ಮಾಡಬೇಕು. ತತ್ರ ಕೇಶಾಮಪಿ ವಿಪ್ರತಿಪತ್ಯಭಾವಾತ್. ಈ ಮಹಾಭಾರತ ವಾಕ್ಯಗಳ ವಿಷಯದೊಳಗೆ ಯಾರಿಗೂ ಕೂಡ ವಿಪ್ರತಿಪತ್ತಿ ಸಂದೇಹ ಇಲ್ಲ ಅಂದಮೇಲೆ ಅದರ ನಿರ್ಣಯವನ್ನು ಮಾಡ್ಲಿಕ್ಕೆ ಯಾಕೆ ಹೊರಡಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಇಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ವಿಪ್ರತಿಪತ್ತಿ ಕಾರಣಂ ಮಾಹ. ನಿರ್ಣಯವನ್ನು ಯಾಕೆ ಮಾಡ್ಲಿಕ್ಕೆ ಹೊಂಟದ್ದು ಅಂದ್ರೆ ವಿಪ್ರತಿಪತ್ತಿ ಇಲ್ಲ. ವಿಪ್ರತಿಪತ್ತಿ ಅಂದ್ರೆ ಸಂಶಯ ಅಂತ ಅರ್ಥ. ಸಂಶಯ ಯಾರಿಗೂ ಬಂದೇ ಇಲ್ಲ, ವಿಪ್ರತಿಪತ್ತಿ ಯಾರಿಗೂ ಬಂದೇ ಇಲ್ಲ, ನಿರ್ಣಯ ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರಲ್ಲ. ವಿಪ್ರತಿಪತ್ತಿ ಬಂದದ. ವಿಪ್ರತಿಪತ್ತಿ ಕಾರಣಗಳು ಬಹಳ ಇವೆ. ಸಂಶಯ ಬರ್ಲಿಕ್ಕೆ ಕಾರಣಗಳು ಬಹಳ ಇವೆ. ಆ ಸಂಶಯ ಬರ್ಲಿಕ್ಕೆ ಕಾರಣಗಳು ಬಹಳ ಇದ್ದುದಕ್ಕಾಗಿ ಅವುಗಳನ್ನ ಪರಿಹಾರ ಮಾಡಿ ಸರಿಯಾಗಿ ಇದಕ್ಕೆ ಹೀಗೆ ಅರ್ಥ, ಶ್ರೀ ವೇದವ್ಯಾಸ ದೇವರಿಗೆ ಇದೇ ಅಭಿಪ್ರೇತವಾದದ್ದು, ಹಿಂಗೆ ಇದನ್ನು ತಿಳಿದುಕೊಳ್ಳಬೇಕು ಅನ್ನುವುದಕ್ಕಾಗಿ ನಿರ್ಣಯವನ್ನ ಮಾಡಲೇಬೇಕು. ಆ ನಿರ್ಣಯವನ್ನ ಮಾಡ್ಲಿಕ್ಕೆ ವಿಪ್ರತಿಪತ್ತಿ ಬೇಕಲ್ಲ. ಆ ವಿಪ್ರತಿಪತ್ತಿ ಕಾರಣ ಏನು? ಪತ್ತಿ ಬರ್ಲಿಕ್ಕೆ ಸಂಶಯ ಬರ್ಲಿಕ್ಕೆ ಏನೇನು ಕಾರಣಗಳು ಅಂದ್ರೆ ಮಹಾಭಾರತ ಗ್ರಂಥದಲ್ಲಿ ಇದು ಹಿಂಗೋ ಇದು ಹಿಂಗ ಅರ್ಥನೋ ಅಂತ ಸಂಶಯ ಬರಬೇಕಾದರೆ ಇದಕ್ಕೆ ಕಾರಣಗಳೇನು ಅಂತ ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸಂಶಯ ಬರಲಿಕ್ಕೆ ಅನೇಕ ಕಾರಣಗಳಿವೆ ಅಂತ ತಿಳಿಸ್ತಾರೆ. 3ನೇ ಶ್ಲೋಕ. ಕ್ವಚಿದ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ ಕ್ವಚಿದಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಕುರ್ಯುತ್ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಪ್ರಮಾದಾತ್ ಕ್ವಚಿದನ್ಯತಾ. 4ನೇ ಶ್ಲೋಕ. ಅನುತ್ಸನ್ನಾ ಅಪಿ ಗ್ರಂಥ ಅನುತ್ಸನ್ನ ಅಪಿ ಗ್ರಂಥ ವ್ಯಾಕುಲಾ ಇತಿ ಸರ್ವಶಃ. ವ್ಯಾಕುಲ ಇತಿ ಸರ್ವಶಃ. ಉತ್ಸನ್ನಾ ಪ್ರಾಯಶಃ ಸರ್ವೇ ಉತ್ಸನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವರ್ತತೆ. ಕೋಟ್ಯಂಶೋಪಿ ನ ವರ್ತತೆ. ಕ್ವಚಿದ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಅನುತ್ಸನ್ನಾ ಅಪಿ ಗ್ರಂಥ ವ್ಯಾಕುಲಾ ಇತಿ ಸರ್ವಶಃ. ಉತ್ಸನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವರ್ತತೆ ಎಂಬುದಾಗಿ 3ನೇ 4ನೇ ಶ್ಲೋಕ. ಇದರ ಪದಚ್ಛೇದ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನ್ ಅಪಿ ಕುರ್ಯುಃ ಕ್ವಚಿತ್ ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥಾ. ಅನುತ್ಸನ್ನಾಃ ಅಪಿ ಗ್ರಂಥಾಃ ವ್ಯಾಕುಲಾಃ ಇತಿ ಸರ್ವಶಃ. ಉತ್ಸನ್ನಾಃ ಪ್ರಾಯಶಃ ಸರ್ವೇ ಕೋಟ್ಯಂಶಃ ಅಪಿ ನ ವರ್ತತೆ ಎಂಬುದಾಗಿ 3-4ನೇ ಶ್ಲೋಕದ ಪದಚ್ಛೇದ. ಎರಡು ಸೇರಿಸಿ ಅರ್ಥವನ್ನು ಹೇಳ್ತಾ ಇದ್ದದ್ದು. ಹೀಗಾಗಿ ಒಟ್ಟಿಗೆ 2 ಶ್ಲೋಕವನ್ನ ಹೇಳಿದ್ದು. ಪ್ರಾರಂಭವೇ ಅನ್ವಯವನ್ನು ಮಾಡುವಾಗ ಅರ್ಥವನ್ನು ಹೇಳುವಾಗ 4ನೇ ಶ್ಲೋಕದ ಶಬ್ದವನ್ನು ತೆಗೆದುಕೊಂಡಿದ್ದಾರೆ. ಅನುತ್ಸನ್ನಾಃ ಪಠ್ಯಮಾನಾಃ ಅಪಿ ಸರ್ವಶಃ ಗ್ರಂಥಾಃ ವ್ಯಾಕುಲಾಃ.
ನೋಡ್ರಿ, ಅನುತ್ಸನ್ನಾಹ ಅಂದ್ರೆ ಪಠ್ಯಮಾನಾಹ ಅಪಿ. ಈಗ ಯಾವುದು ಮಹಾಭಾರತ ಈ ಪಾಠದ ಕ್ರಮದಲ್ಲಿ ಬಂದಿದೆ, ಈಗ ನಮಗೆ ಸಿಕ್ಕಿದೆಯೋ ಮಹಾಭಾರತ, ಈ ಮಹಾಭಾರತ ಸರ್ವಶಃ ಸರ್ವಗ್ರಂಥಾಹ, ಇದೇ ರೀತಿಯಾಗಿ ಎಲ್ಲ ಗ್ರಂಥಗಳು, ದೊಡ್ಡ ದೊಡ್ಡ ಎಲ್ಲ ಗ್ರಂಥಗಳು ಕೂಡ ಅಥವಾ ಇದೇ ಮಹಾಭಾರತವೇ ಎಲ್ಲ ಶ್ಲೋಕಗಳು ಕೂಡ ಏನಾಗಿವೆ ಅಂದ್ರೆ ಅನೇನ ಪ್ರಕಾರೇಣ ವ್ಯಾಕುಲಾಹ ವ್ಯತ್ಯಸ್ತಾಹ, ಈ ಮುಂದೆ ಹೇಳುವ ಪ್ರಕಾರದ ರೀತಿಯಾಗಿ ವ್ಯತ್ಯಾಸವಾಗಿ ಹೋಗಿಬಿಟ್ಟಿವೆ. ಮಹಾಭಾರತದ ಇಡೀ ಮಹಾಭಾರತ ಗ್ರಂಥ ಈಗ ರೂಢಿಯಲ್ಲಿ ಪಾಠದಲ್ಲಿ ಇರಬಹುದು, ಇದ್ರೂ ಕೂಡ ಅದೇನಾಗಿದೆ ಅಂದ್ರೆ ಅನೇಕ ರೀತಿಯಿಂದ ವ್ಯತ್ಯಸ್ತಾಹ, ವ್ಯಾಕುಲಾಹ ಅಂದ್ರೆ ವ್ಯತ್ಯಸ್ತಾಹ, 4ನೇ ಶ್ಲೋಕದ 2 ಪಾದಗಳು. ಅನುತ್ಸನ್ನ ಅಪಿ ಗ್ರಂಥಾಹ ವ್ಯಾಕುಲ ಇತಿ ಸರ್ವಶಃ, ಎಲ್ಲ ಗ್ರಂಥವು ಕೂಡ ವ್ಯಾಕುಲಾಹ ವ್ಯತ್ಯಸ್ತವಾಗಿ ವ್ಯತ್ಯಾಸವಾಗಿ ಹೋಗ್ಬಿಟ್ಟಿದೆ. ಹೇಗೆ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೋ ಹಾಗೆ ಇಲ್ಲ, ವ್ಯತ್ಯಾಸವಾಗಿ ಹೋಗಿದೆ. ವ್ಯತ್ಯಾಸ ಪ್ರಕಾರಂ ಆಹ, ಆ ವ್ಯತ್ಯಾಸ ಏನೇನು ವ್ಯತ್ಯಾಸ ಆಯಿತು, ಏನೇನು ವ್ಯತ್ಯಾಸ ಆಗಿದೆ, ವೇದವ್ಯಾಸ ದೇವರು ಮಾಡಿದಂತಹದ್ದೇನು ನಮಗೆ ಸಿಕ್ಕದ್ದಂತೆ ಎಂತಹದ್ದು, ಅದರಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಮಹಾಭಾರತ ಗ್ರಂಥದಲ್ಲಿ, ಅದನ್ನ 3ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಕ್ವಚಿದ್ ಗ್ರಂಥಾನ್ ಪ್ರಕ್ಷಿಪಂತಿ, ಮಹಾಭಾರತದಲ್ಲಿ ನಮಗೆ ಸಿಕ್ಕಂತಹ ಈಗಿನ ಗ್ರಂಥದಲ್ಲಿ ಏನಾಗಿದೆ ಅಂದ್ರೆ ಕ್ವಚಿದ್ ಗ್ರಂಥಾನ್ ನಿಕ್ಷಿಪಂತಿ, ಕೆಲವು ಶ್ಲೋಕಗಳನ್ನ, ಗ್ರಂಥಾನ್ ಎಂಬುದಕ್ಕೆ ಶ್ಲೋಕಾನ್ ಅಂತ ಅರ್ಥ, ಕ್ವಚಿತ್ ಶ್ಲೋಕಾನ್ ಅಂತ ಅರ್ಥದಕ್ಕೆ. ಕ್ವಚಿತ್ ಗ್ರಂಥಾನ್ ಅಂದ್ರೆ ಕೆಲವು ಶ್ಲೋಕಗಳನ್ನ ಪ್ರಕ್ಷಿಪಂತಿ, ಈ ಮಹಾಭಾರತ ಗ್ರಂಥದೊಳಗೆ ಸೇರಿಸಿಬಿಟ್ಟಿದ್ದಾರೆ. ಆ ಪುಸ್ತಕ ರಚನೆ ಮಾಡುವಾಗ ಪುಸ್ತಕವನ್ನು, ಮುಂಚಿನ ಕಾಲದಲ್ಲಿ ಪುಸ್ತಕವನ್ನು ಬರಿತಾ ಇದ್ರು ತಾಳಿಗೆರೆಯಲ್ಲಿ, ಆ ಹಸ್ತಪ್ರತಿ, ಆ ರೀತಿಯಾಗಿ ಗ್ರಂಥವನ್ನ ಬರೆಯುವಾಗ ತಮಗೆ ಬೇಕಂತೆ ಕೆಲವರು ಅದರಲ್ಲಿ ಶ್ಲೋಕಗಳನ್ನ ಮಾಡಿಯೋ ಹೇಗೋ ಮಾಡಿಸಿಯೋ ಅದನ್ನ ಸೇರಿಸಿಬಿಟ್ಟಿದ್ದು. ಹಾಗೆ ಕೆಲವು ಶ್ಲೋಕಗಳನ್ನ ಸೇರಿಸಿದ್ದಾರೆ. ನೋಡಿ, ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮಾತನ್ನ ಅವರಿಗಿಂತಲೂ ಮೊದಲಿಗೆ ಈ ರೀತಿಯಾಗಿ ಆಗಿದೆ ಅಂತ ಅರ್ಥ. ಶ್ರೀಮದಾಚಾರ್ಯರು ಅವತಾರ ಮಾಡೋಕ್ಕಿಂತ ಮೊದಲಿಗೇನೆ ಈ ರೀತಿಯಾಗಿ ಆ ಮಹಾಭಾರತ ಗ್ರಂಥದಲ್ಲಿ ಕೆಲವು ಶ್ಲೋಕಗಳನ್ನ ಸೇರಿಸಿದ್ದಾರೆ. ಕ್ವಚಿತ್ ಅಂತರಿತಾನಪಿ ಕುರ್ಯುಹು, ಇನ್ ಕೆಲವು ಶ್ಲೋಕಗಳನ್ನ ತಮಗೆ ಬೇಡವಾದದ್ದು, ತಮಗೆ ಯಾವುದು ವಿರುದ್ಧವನಿಸಿದೆಯೋ ಅಂತಹ ಕೆಲವು ಶ್ಲೋಕಗಳನ್ನ ತೆಗೆದು ಹಾಕಿದ್ದಾರೆ. ನಿಷ್ಕಾಸಿತಾನ್ ಗ್ರಂಥಾನ್ ಕುರ್ಯುಹು, ಅವುಗಳನ್ನ, ಆ ಶ್ಲೋಕಗಳನ್ನ ತೆಗೆದು ಹಾಕಿಬಿಟ್ಟಿದ್ದಾರೆ. ಇನ್ನು ಕ್ವಚಿಚ್ಚ ವ್ಯತ್ಯಾಸಂ, ಇನ್ನು ಕೆಲವು ಶ್ಲೋಕಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ವ್ಯತ್ಯಾಸ ಮಾಡಿದ್ದಾರೆ. ವ್ಯತ್ಯಾಸ ಅಂದ್ರೆ ಟಿಪ್ಪಣಿಕಾರ ಬರೀತಾರೆ, ಪೂರ್ವೋಕ್ತಸ್ಯ ಉತ್ತರತ್ರ ಪ್ರಕ್ಷೇಪಂ ಉತ್ತರೋಕ್ತಸ್ಯ ಪೂರ್ವತ್ರ ಪ್ರಕ್ಷೇಪಂ, ಹಿಂದೆ ಮುಂದೆ ಮಾಡಿದ್ದಾರೆ. ಯಾವುದೋ ಅಧ್ಯಾಯದಲ್ಲಿ ಶ್ಲೋಕ ಇದ್ದದ್ದನ್ನ ಇನ್ಯಾವುದೋ ಅಧ್ಯಾಯದಲ್ಲಿ ಸೇರಿಸಿಬಿಡೋದು ಅದನ್ನ. ಹೀಗೆ ಕೆಲವು ಪೂರ್ವದಲ್ಲಿ ಇದ್ದದನ್ನ ಉತ್ತರದಲ್ಲಿ ಇದ್ದದನ್ನ ಪೂರ್ವದಲ್ಲಿ, ಮೊದಲಿಗಿದ್ದದನ್ನ ಕೊನೆಗಿದ್ದದನ್ನ ಮೊದಲಿಗೆ, ಹೀಗೆ ಹಿಂಗೆಂಗೋ ಆ ಶ್ಲೋಕಗಳನ್ನ ತಮಗೆ ಬೇಕಾದಂತೆ ವ್ಯತ್ಯಾಸ ಮಾಡಿಬಿಟ್ಟಿದ್ದಾರೆ ಕೆಲವು ಶ್ಲೋಕಗಳನ್ನ. ಇನ್ನು ಪ್ರಮಾದಾತ್ ಕ್ವಚಿದನ್ಯಥ, ಇನ್ನು ಕೆಲವು ಶ್ಲೋಕಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಮಾದಾತ್, ಅನವಧಾನಾತ್, ಅಜ್ಞಾನದಿಂದ, ಭ್ರಾಂತಿಯಿಂದ, ತಮಗೆ ತಿಳುವಳಿಕೆ ಇಲ್ಲದೇನೆ, ಸರಿಯಾಗಿ ಜ್ಞಾನ ಇಲ್ಲದೇನೆ ಪಾಠಾನ್ ಕುರ್ಯುಹು, ಇನ್ನು ಬೇರೆ ತರಹ ಅರ್ಥವನ್ನು ಹೇಳಿಬಿಟ್ಟಿದ್ದಾರೆ. ಬೇರೆ ತರಹ ಅರ್ಥವನ್ನು ಹೇಳಿ ಹಾಗೆ ಕೆಲವು ವ್ಯತ್ಯಾಸವಾಗಿವೆ ಶ್ಲೋಕಗಳು. ಹೀಗೆ ಏತಾದೃಶಾಮಪಿ, ಹೀಗಾಗಿ ಇವೇ ನೋಡಿ, ಇವೇ ಎಲ್ಲವೂ ಕೂಡ ವ್ಯತ್ಯಸ್ತವಾದದ್ದು, ಸಂದಿಗ್ಧವಾದದ್ದು. ಹೀಗಾಗಿ ಈ ರೀತಿಯಾಗಿ ಮಹಾಭಾರತ ಗ್ರಂಥ ಇದ್ದಾಗ ಸರಿಯಾಗಿ ಅರ್ಥ ನಿರ್ಣಯ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಸಜ್ಜನರಿಗೆ. ಅದಕ್ಕೆ ಅದರ ನಿರ್ಣಯವನ್ನ ಮಾಡುವುದಕ್ಕಾಗಿ ಹೊರಟದ್ದು ಅಂತ ಶ್ರೀಮದಾಚಾರ್ಯರು ಆ ವ್ಯತ್ಯಾಸಗಳ ಪ್ರಕಾರವನ್ನ ಹೇಳಿದ್ದು. ಹೀಗೆ ವ್ಯತ್ಯಾಸ ಆಗಿವೆ ಮಹಾಭಾರತ ಗ್ರಂಥದಲ್ಲಿ, ಅದಕ್ಕೆ ನಿರ್ಣಯವನ್ನ ಈ ಅಧ್ಯಾಯದಲ್ಲಿ ಮಾಡ್ತಾ ಇದ್ದದ್ದು ಅಂತ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದದ್ದು. ಒಂದ್ ಪ್ರಶ್ನೆ ಕೇಳ್ಬೋದಾ ಆಚಾರ್ಯ? ಕೇಳಿ. ಈಗ ನೀವು ಹೇಳಿದ್ದು ಎಲ್ಲ ಅದನ್ನ ಗ್ರಂಥ ನಾನೇ ಹುಚ್ಚುಚ್ಚಾಗಿ ಬರೆದಿ ಅದನ್ನ ಹಾಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ.
ಹೇಳ್ತಿದ್ದು 3 ಹಾ. ಪದ್ಯಗಳು. ಮತ್ತೆ ಅದಕ್ಕೆ ನಿರ್ಣಾಯಕ ಇಲ್ಲಿ ಬ್ರಹ್ಮಸೂತ್ರ ಅಂತ ಬರುತ್ತೋ, ನಿರ್ಣಾಯಕ ಶಾಸ್ತ್ರ ಬ್ರಹ್ಮಸೂತ್ರ ಭಾಷ್ಯ. ಅದರ ಹಾಗೆ ಮಹಾಭಾರತ, ಮೂಲ ಮಹಾಭಾರತನೋ ನಿರ್ಣಾಯಕನೋ ಅದನ್ನೇ ನೀವು ಕೆಡಿಸಿದ್ರೆ ಮತ್ತೆ ಅದನ್ನ ಹೆಂಗ್ ಮೂಲ ಅಂತ ತಗೊಳಕಾಗತ್ತೆ? ಸಂಪೂರ್ಣ ಅಂತ ಹೇಳ್ತಾ ಇಲ್ಲ, ಕೆಲವು ಈ ರೀತಿಯ ವ್ಯತ್ಯಾಸ ಆಗಿವೆ, ಕೆಲವು ಅಲ್ಲಲ್ಲಿ ಶ್ಲೋಕಗಳು ವ್ಯತ್ಯಾಸ ಆಗಿವೆ ಈ ರೀತಿಯಾಗಿ. ಅದಕ್ಕೇನೆ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೊರಟದ್ದೇ, ಅದನ್ನ ಮಾಡಿದ್ದೆ ಶ್ರೀಮದ್ ಆಚಾರ್ಯರು ಭಗವಂತನ ಆಜ್ಞೆಯಿಂದಲೇ ಮಾಡಿದ್ದುದನ್ನ. ಭಗವಂತನೇ ಶ್ರೀಮದ್ ಆಚಾರ್ಯ ಆಜ್ಞೆಯನ್ನ ಮಾಡಿ ಈ ರೀತಿಯಾಗಿ ಆಗಿದೆ, ಅದರ ನಿರ್ಣಯವನ್ನ ನೀವು ಮಾಡಬೇಕು ಅಂತ ಭಗವಂತನೇ ಆಜ್ಞೆಯನ್ನ ಮಾಡಿ ಈ ನಿರ್ಣಯವನ್ನ ಮಾಡಿಸಿದ್ದು. ಮುಂದೆ ಬರ್ತದೆ, ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಅದೆಲ್ಲ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ನಿರ್ಣಾಯಕ ಶಾಸ್ತ್ರ ಅಂತ ಅದ್ರ ಮೇಲೆ ಆಧಾರಿತ ಮಾಡಿದಾರೋ ಅಥವಾ ಅದ್ ಹೇಗೆ ಅಂತ ಯಾಕಂದ್ರೆ ನೀವು ಈಗ ಇದ್ರಲ್ಲಿ ನಂಗೆ ಅರ್ಥ ಆಗಿದ್ದು ಅಂದ್ರೆ ಮೂಲ ಮಹಾಭಾರತ, ಮೂಲ ಯಾವ್ದು ಗ್ರಂಥ ಇತ್ತೋ ಅದನ್ನ ಹಾಳು ಮಾಡಿದ್ದಾರೆ ಅಂತ. ಹಾಳಿದ್ರೆ ಅದೇ ಹಿಂದೆ ಮುಂದೆ ಮಾಡಿ ಅದನ್ನ ಅಪಾರ್ಥ ಮಾಡಿ ಏನೋ ಮಾಡಾಕಿದ್ದಾರೆ. ಸೊ ಈಗ ಅದಕ್ಕೆ ಆಧಾರ ಎಲ್ಲಿಂದ ಅಂತ ನನ್ಗೆ ಸಂಶಯ ಬರುತ್ತೆ ಅಷ್ಟೇ. ಅದಕ್ಕೆ ಆಧಾರ ಏನ? ಅದಕ್ಕೆ ಆಧಾರ ಯಾವ ಗ್ರಂಥ? ಬ್ರಹ್ಮಸೂತ್ರ ಭಾಷ್ಯನೋ? ಎಲ್ಲಿಂದ ನೀವು ಕೋಟ್ ಮಾಡಕ್ಕಾಗತ್ತೆ? ಸರಿ, ತಪ್ಪು, ಇಲ್ಲಿ ಬ್ರಹ್ಮಸೂತ್ರನಲ್ಲಿ ಹೀಗೆ ಹೇಳುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿದ್ದು ಹಗ್ಗನ್ನ ನೀವು ಹಾವನ್ ಹಗ್ಗ ಅನ್ಕೊಂಡಿದ್ದೀರಿ ಅಂತ. ಬ್ರಹ್ಮಸೂತ್ರನೇ ನಿರ್ಣಾಯಕ ಗ್ರಂಥ. ಆಯ್ತು, ಓಕೆ, ಧನ್ಯವಾದ ಆಚಾರ್ಯ. ಬ್ರಹ್ಮಸೂತ್ರ ಮುಖ್ಯವಾಗಿ ಶ್ರೀಮದಾಚಾರ್ಯರಿಗೆ ಸ್ವಯಂ ಭಗವಂತ ಎಲ್ಲ ಉಪದೇಶ ಮಾಡಿಬಿಟ್ಟಿದ್ದಾನೆ ವಾಯುದೇವರಿಗೆ. ಹೀಗಾಗಿ ಅದು ಬರ್ತದೆ. ವಾಯುದೇವರಿಗೆ ಉಪದೇಶ ಮಾಡಿದ ವಾಯುದೇವರೆಲ್ಲ ಗೊತ್ತಿದೆ, ಗೊತ್ತಿದ್ದಕ್ಕೆ ಅವರು ಸ್ವಯಂ ನಮ್ಮ ಬುದ್ಧಿಯಿಂದ, ಅನುಗ್ರಹದಿಂದ, ನಮ್ಮ ಬುದ್ಧಿಯಿಂದ ನಿರ್ಣಯವನ್ನು ಮಾಡ್ತಾ ಇದ್ದಾರೆ ಅಂತ ಧನ್ಯವಾದ. ಇಲ್ಲ, ಕೇಳಿಸ್ತಾ ಇಲ್ಲ ಆಚಾರ್ಯ, ಏನು ಕೇಳಿಸ್ತಾ ಇಲ್ಲ. ವ್ಯತ್ಯಸ್ತವಾದದ್ದು ಈಗ ನೋಡಿ. ಇವಾಗ ಕೇಳತ್ತೆ ಆಚಾರ್ಯ. ಮಹಾಭಾರತದಲ್ಲಿ ಈ ರೀತಿಯಾಗಿ 3ನೇ ಶ್ಲೋಕದಲ್ಲಿ ಹೇಳಿದಂತೆ ವ್ಯತ್ಯಾಸವಾದದ್ದು ಅಂತ ಹೇಳಿದರು. ಅದಕ್ಕೆ ಒಂದು ಪ್ರಶ್ನೆ, ಇಲ್ಲ ಮಹಾಭಾರತದ ವಾಕ್ಯಗಳನ್ನೇ ಹಿಂದಿನ ಮುಂದಿನ ವಾಕ್ಯಗಳನ್ನ ನೋಡಿಕೊಂಡು ಎಲ್ಲಿ ಸ್ವಲ್ಪ ಗೊಂದಲ ಬರ್ತದಲ್ಲ, ಅಂತಹ ವಿಷಯವನ್ನ ಹಿಂದಿನ ವಾಕ್ಯಗಳು ಮುಂದಿನ ವಾಕ್ಯಗಳನ್ನು ನೋಡಿಕೊಂಡಾಗ ಪೂರ್ವೋತ್ತರ ಪರಾಮರ್ಶೆ ಮಾಡಿದಾಗ ಇದು ಹಿಂಗೆ ಅರ್ಥ ಅಂತ ಹೇಳಬಹುದಲ್ಲ ಅಂತ ಪ್ರಶ್ನೆ. ಏತಾದೃಶಾಮಪಿ ಪರಾಮರ್ಶಾತ್ ಅರ್ಥ ನಿರ್ಣಯ ಸ್ಯಾತ್ ಇತ್ಯತಃ ಆಹ. ಪರಾಮರ್ಶೆ ಮಾಡಿಕೊಂಡ್ರು ಹಿಂದ ಮುಂದೆ ನೋಡ್ಕೊಂಡು ಅರ್ಥ ಮಾಡಿದರೆ ನಿರ್ಣಯವನ್ನು ಮಾಡ್ಕೊಳಕ್ ಬರ್ತದಲ್ಲ. ಹಿಂಗಿದ್ದಾಗ ಮತ್ತೆ ಈ ನಿರ್ಣಯವನ್ನ ಮಾಡ್ಲಿಕ್ಕೆ ಹೊರಟದ್ ಯಾಕೆ, ಇದ್ಯಾಕೆ ಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೂ ಶ್ರೀಮದ್ ಆಚಾರ್ಯ ಉತ್ತರ ಕೊಡ್ತಾರೆ. 4ನೇ ಶ್ಲೋಕದ 2 ಪಾದಗಳು. ಉತ್ಸನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವರ್ತತೆ. ಪೂರ್ವ ಪರಾಮರ್ಶೆ ಮಾಡಿಕೊಂಡು ತಿಳ್ಕೋಬೇಕು ಅಂತಂದ್ರೆ ಬಹಳ ಇತ್ತು, ಎಲ್ಲೋ ಒಂದೊಂದು ಹೋಗಿತ್ತು, ಸ್ವಲ್ಪ ಹೋಗಿತ್ತು ಅಂದ್ರೆ ಆಗ ಹಂಗ ಪರಾಮರ್ಶೆ ಮಾಡ್ಕೋಬಹುದು ಅಂತ ಅನ್ಬೋದಾಗಿತ್ತು. ನಮಗೆ ಸಿಕ್ಕಂತಹ ಶ್ಲೋಕಗಳು ಎಷ್ಟು ಅಂತ ಹೇಳ್ತಾರೆ, ಟಿಪ್ಪಣಿಕಾರ ತಿಳಿಸ್ತಾರೆ. ಅದು ನೋಡಿ, ಸರ್ವೇ ಶತಕೋಟಿ ವಿಸ್ತರ ಮೂಲ ರಾಮಾಯಣ. ನೋಡಿ, ಮೂಲ ರಾಮಾಯಣದ ಶ್ಲೋಕಗಳು ಎಷ್ಟು ಅಂತಂದ್ರೆ 100 ಕೋಟಿ ಶ್ಲೋಕಗಳು. 100 ಕೋಟಿ ಶ್ಲೋಕಗಳಿರುವಂತಹದ್ದು, 1 ಕೋಟಿ ಅಲ್ಲ, 100 ಕೋಟಿ ಶ್ಲೋಕಗಳು ಇದ್ದದ್ದು. ಇನ್ನ 50 ಕೋಟಿ ವಿಸ್ತರ ಪಂಚರಾತ್ರ. 50 ಕೋಟಿ ವಿಸ್ತರ, 50 ಕೋಟಿ ಶ್ಲೋಕಗಳಿಂದ ವಿಸ್ತಾರವಾದಂತಹದ್ದು ಪಂಚರಾತ್ರ ಗ್ರಂಥ. ಇನ್ನು ಮಹಾಭಾರತ ನಮಗೆ ಸಿಕ್ಕಿದ್ದೆಷ್ಟೀಗ ಕೇವಲ 1,00,000 ಶ್ಲೋಕ. ಅದಕ್ಕೆ ಇದ್ದದ್ದು ಎಷ್ಟು ಅಂತಂದ್ರೆ 60 ಲಕ್ಷ ವಿಸ್ತೃತ ಭಾರತ ಅಂತ ಹೇಳ್ತಾರೆ ಟಿಪ್ಪಣಿಕಾರ ಹೇಳಿದ್ದಾರೆ. 60 ಲಕ್ಷ, 60 ಲಕ್ಷ ವಿಸ್ತೃತವಾದಂತಹದ್ದು ಭಾರತ. ಇನ್ನು 4 ಲಕ್ಷ ವಿಸ್ತೃತ ಪುರಾಣಾದಿಕಾಹ. 14 ಲಕ್ಷ, 4 ಲಕ್ಷ, 4 ಲಕ್ಷ, 4 ಲಕ್ಷ ವಿಸ್ತೃತವಾದದ್ದು ಇನ್ನು ಅನೇಕ ಪುರಾಣಗಳು ಅಂತ ಹೀಗಿದ್ದದ್ದು. ಹೀಗಿದ್ದಾಗ, ಇಷ್ಟು ಶ್ಲೋಕಗಳಿದ್ದಾಗ